ಹಾವೇರಿ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕೊಡಬಾಳ ಗ್ರಾಮದಲ್ಲಿ ಬೇವಿನ ಮರ ಧರೆಗುರುಳಿ ಈ ಘಟನೆ ನಡೆದಿರುವಂತದ್ದು. ಹಾವೇರಿ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಬಿರುಗಾಳಿ ಸಹಿತ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿರುವಂತದ್ದು. ಕೊಡಬಾಳ ಗ್ರಾಮದಲ್ಲಿ ಬೇವಿನ ಮರ ಧರೆಗುರುಳಿ ಘಟನೆ ಸಂಭವಿಸಿದೆ. ಮುಖ್ಯ ರಸ್ತೆ ಅಗಲೀಕರಣದಿಂದ ನೀರು ನಿಂತ ಸ್ಥಿತಿ ಆಗಿದೆ. ರಸ್ತೆಗಳಲ್ಲಿ ಮಳೆ ನೀರು ತುಂಬಿ ಸಂಚಾರಕ್ಕೆ ಅಡಚಣೆ ಉಂಟಾಗಿರುವಂತದ್ದು. ಇನ್ನು ಪುರಸಭೆ ಸಿಬ್ಬಂದಿಯಿಂದ ನೀರು ಹೊರಹಾಕುವ ಕಾರ್ಯಾಚರಣೆ, ಮಳೆ ಗಾಳಿಗೆ ಗ್ರಾಮೀಣ ಭಾಗದಲ್ಲಿ ತೊಂದರೆ ಹೆಚ್ಚಳವಾಗಿದೆ. ಬಿರುಗಾಳಿ ಸಹಿತ ಮಳೆಗೆ ಅಲ್ಲಿನ ಜನಜೀವನವೇ ಅಸ್ತವ್ಯಸ್ತಗೊಂಡಿರುವಂತದ್ದು. ಈಗಾಗಲೇ ಮಳೆಗಾಲ ಕೂಡ ಸ್ಟಾರ್ಟ್ ಆಗಿದೆ. ಇನ್ನು ಹಾವೇರಿ ಜಿಲ್ಲೆಯ ಕೊಡಬಾಳ ಗ್ರಾಮದಲ್ಲಿ ಈ ಘಟನೆ ಆಗಿರುವಂತದ್ದು. ರಸ್ತೆಗಳಲ್ಲಿ ಮಳೆ ನೀರು ನಿಂತು ಅಲ್ಲಿನ ಜನರಿಗೆ, ಅಲ್ಲಿನ ಗ್ರಾಮಸ್ಥರಿಗೆ ಸಿಕ್ಕಾಪಟ್ಟೆ ತೊಂದರೆ ಕೂಡ ಉಂಟಾಗ್ತಾ ಇರುವಂತದ್ದು. ಮಳೆ ನೀರು ತುಂಬಿ ಸಂಚಾರಕ್ಕೆ ಕೂಡ ಅಡಚಣೆ ಆಗ್ತಾ ಇದೆ. ಇನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತ ಅಂದರೆ ತುಂಬಾನೇ ಅಲ್ಲಿನ ಗ್ರಾಮಸ್ಥರಿಗೆ ತುಂಬಾನೇ ತೊಂದರೆ ಉಂಟಾಗ್ತಾ ಇದೆ. ನಡು ರಸ್ತೆಯಲ್ಲಿಯೇ ನೀರು ನಿಂತ್ಕೊಂಡಿರುವಂಥದ್ದು. ರಸ್ತೆಗಳಲ್ಲಿ ಮಳೆ ನೀರು ತುಂಬಿ ಗ್ರಾಮಸ್ಥರಿಗೆ ಪರದಾಡುವಂತಹ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ನೀವು ಕೂಡ ಒಂದು ಕಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಗಾಳಿ ಜೋರಾಗಿ ಮಳೆ ಆಗ್ತಾ ಇರುವುದರಿಂದ ರಸ್ತೆಯಲ್ಲಿಯೇ ನೀರು ನಿಂತುಕೊಂಡಿದೆ. ಇನ್ನು ಓಡಾಟಕ್ಕೂ ಕೂಡ ಅಲ್ಲಿನ ಗ್ರಾಮಸ್ಥರಿಗೆ ಓಡಾಟಕ್ಕೂ ಕೂಡ ತುಂಬಾನೇ ತೊಂದರೆ ಉಂಟಾಗ್ತಾ ಇರುವಂಥದ್ದು. ಗಾಳಿ ಮಾಡಿ ಮಳೆ ನೀರು ಹೋಗುತ್ತಾ ಇದೆ.